ಹಾಯ್ ವೆಲ್ಕಮ್ ಬ್ಯಾಕ್ ಟು ಹಚ್ಚ ಹಸಿರು ಡೈಲಿ ವ್ಲಾಗ್ಸ್. ಇದು ಬಂದು ಹಬ್ಬದ ಹಿಂದಿನ ದಿನದ ವ್ಲಾಗು. ಹಬ್ಬದ ಹಿಂದಿನ ದಿನ ಅಂದರೆ ಗುರುವಾರ ಹಬ್ಬ ಅಲ್ವಾ, ಹಿಂದಿನ ದಿನದ್ದು ಬುಧವಾರ. ಮಳೆ ಬರ್ತಾ ಇದೆ ನೋಡಿ, ಫಸ್ಟ್ ಟೈಮ್ ಮಳೆ ಬರ್ತಾ ಇದೆ ನಮ್ಮ ಮನೆ ಕಡೆ. ನೆಕ್ಸ್ಟು ಹಬ್ಬ ಅಲ್ವಾ, ನಾಳೆ ಬೆಳಗ್ಗೆ ಅಂತೇಳಿ ಕೆಳಗಡೆ ಪಾರ್ಕಿಂಗ್ ಎಲ್ಲ ತೊಳಿಬೇಕಾಗಿತ್ತು. ಸೊ ನಾನು ನನ್ನ ಮಗ ತೊಳೆಯೋಣ ಅಂತ ತೊಳಿತಾ ಇದ್ದೀವಿ. ಇಲ್ಲಿ ನೋಡಿ, ನಮ್ಮ ಮನೆಯವ್ರಿಗೆ ಈ ಥರ ಪ್ರಾಣಿ ಪ್ರಿಯ. ನಮ್ಮ ಮನೆಯವ್ರು ಸ್ವಲ್ಪ ಪಾರಿವಾಳ ಸಾಕೋದು, ಕೋಳಿಗಳು ಸಾಕೋದು, ಈ ಥರ ಪಕ್ಷಿಗಳನ್ನ ಸಾಕೋದು ಸಖತ್ ಇಷ್ಟ ಅವ್ರಿಗೆ. ಸೊ ಇದಿದೆ ನಮ್ಮ ಮನೇಲಿ. ಇನ್ನೂ ತುಂಬ ಇತ್ತು, ಎಲ್ಲೋ ಹಾರ್ಕೊಂಡು ಹೊಂಟೋಗ್ಬಿಟ್ಟಿದೆ. ಕೇಜ್ ಓಪನ್ ಮಾಡ್ಕೊಂಡು ಕೆಲವು ಒಂದೊಂದು ಕೇಜು ಸ್ವಲ್ಪ ಲೂಸ್ ಆಗಿಬಿಟ್ಟಿತ್ತು, ಅದು ಡೋರು, ಅದಕ್ಕೆ ಹಾರ್ಕೊಂಡು ಹೊಂಟೋಗ್ಬಿಟ್ಟಿದ್ದಾವೆ. ಇವಾಗ ನಾನಿಲ್ಲಿ ಪಾರ್ಕಿಂಗೆಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ. ನಾನು ಜಾಸ್ತಿ ಪಾರ್ಕಿಂಗಲ್ಲೇನು ತೊಳೆಯೋಲ್ಲ. ಸೊ ನಮ್ಮ ಮನೆಗೆ ಒಬ್ಬರು ಆಂಟಿ ಬರ್ತಾರೆ, ಮೆಟ್ಲೆಲ್ಲ ಕಸ ಒಡಿಸಿ ಪಾರ್ಕಿಂಗೆಲ್ಲ ವಾರಕ್ಕೊಂದ್ಸಲಿ ತೊಳಿತಾರೆ. ಸೊ ಹಬ್ಬದ ದಿನ ಆದರೆ ಮಾತ್ರ ತೊಳ್ಕೊತೀನಿ. ಪಾಪ ಅವ್ರು ಹಬ್ಬದ ದಿನ ಎಲ್ಲ ಬೇಗ ಬರೋಕ್ಕಾಗಲ್ಲ ಅಲ್ವಾ, ಬಿಡು ನಾನೇ ತೊಳ್ಕೊಳ್ಳೋಣ ಅಂತ ಹಬ್ಬದ ದಿನ ನಾನೇ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅವ್ರಿಗೋಸ್ಕರ ವೆಯ್ಟ್ ಮಾಡೋಕ್ಕಾಗಲ್ಲ ಅಲ್ವ, ಪಾಪ ಅವ್ರಿಗೂ ಮನೇಲಿ ಹಬ್ಬ ಕೆಲಸ ಅದು ಇದ್ದೇ ಇರುತ್ತೆ. ಅವ್ರು ಬರಲಿ ತೊಳಿಲಿ ಅಂತ ನಾನು ಆ ಥರ ಎಲ್ಲ ಇದೇ ಮಾಡಲ್ಲ. ಸೊ ನನ್ನ ಕೆಲಸ ನಾನು ಇರುತ್ತೆ, ಅದು ಮಾಡ್ಕೊಂಡ್ಬಿಡ್ತೀನಿ. ಈ ಹೊರ್ಗಡೆ ಮಳೆ ಎಲ್ಲ ಬರ್ತಾಯಿತ್ತು ಜೋರಾಗಿ. ನಾನು ಇಲ್ಲಿ ಪಾರ್ಕಿಂಗೆಲ್ಲ ತೊಳ್ಕೊಂಡು ನಿಂತಿದ್ದೆ. ಹಬ್ಬ ಅಂದಮೇಲೆ ಫುಲ್ಲೆಲ್ಲ ಕೆಲಸ ಮಾಡಿ 2-3 ಡೇಸಿಂದ ಫುಲ್ ಸಾಕಾಗ್ಬಿಟ್ಟಿತ್ತು. ಸೊ ಫೈನಲಿ ಇದು ಒಂದೇ ಒಂದು ಕೆಲಸ ಇತ್ತು, ಪಾರ್ಕಿಂಗೆಲ್ಲ ತೊಳೆದು ನೀಟಾಗಿ ಒರೆಸೋದು ಒಂದೇ ಇದ್ದಿದ್ದು. ಸರಿ ಅಂತೇಳಿ ನೀಟಾಗಿ ಎಲ್ಲ ಪಾರ್ಕಿಂಗೆಲ್ಲ ತೊಳೆದು ಮುಗೀತು. ನೆಕ್ಸ್ಟು ಮೇಲಿಗೆ ಬಂದು ನೈಟು ಕಡಲೆಕಾಳನ್ನ ನೆನೆಸಿಟ್ಟೆ ಬೆಳಗ್ಗೆಗೆ ಗೊಜ್ಜು ಮಾಡೋಣ ಅಂತ, ಕಾಳುಗೊಜ್ಜು. ನೆಕ್ಸ್ಟ್ ಇವಾಗ ಇಲ್ಲಿ ನಾನು ಮಾವಿನ ಸೊಪ್ಪನ್ನೆಲ್ಲ ಅದು ನೀಟಾಗಿ ಬಿಡಿಸಿಟ್ಕೊಂಡು ತೋರಣ ಮಾಡ್ಕೊತಾ ಇದ್ದೀನಿ. ನೈಟೇ ನಾನು ಯಾವಾಗಲೂ ತೋರಣ ಮಾಡಿ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಬೆಳಗ್ಗೆಗೆ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತೇಳಿ. ನನ್ನ ಮಗ ನೋಡಿ ಇಲ್ಲಿ ನಾನು ಹಾಕೋದನ್ನು ನೋಡ್ಕೊಂಡ್ಬಿಟ್ಟ, ಇವಾಗ ಅವನು ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಬ್ಬದ ದಿನದ ಹ್ಯಾಪಿ ಯುಗಾದಿ ಗೈಸ್ ಎಲ್ರಿಗೂ. ಒಂದು ಸೆಕೆಂಡು, ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ಇದು ಗುರುವಾರದ ವ್ಲಾಗು ಮಾರ್ನಿಂಗು. ಸೊ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನಾನು ನೆನ್ನೆನೇ ಎಲ್ಲ ತೋರಣನೆಲ್ಲ ಕಟ್ಟಿ ಎತ್ತಿಟ್ಕೊಂಡಿದ್ದೆ, ಬೆಳಗ್ಗೆ ಹಂಗೆ ಎತ್ತಿಡೋಣ ಅಂತ. ಯಾವಾಗಲೂ ಅಷ್ಟೇ, ನಾನು ನೈಟೇ ಕಟ್ಟಿಟ್ಬಿಡ್ತೀನಿ, ಬೆಳಗ್ಗೆ ಹಾಕ್ಕೊತೀನಿ. ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಾನು. ಮಾವಿನಕಾಯಿ ಎಲ್ಲ ತೊಗೊಂಡು ಬಂದಿದ್ದೆ. ಎಲ್ರಿಗೂ ಒಳ್ಳೆಯದಾಗಲಿ ಈ ವರ್ಷದ ಯುಗಾದಿ ಹಬ್ಬ. ಫೈನಲಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ದೀಪ ಹಚ್ಚಿಲ್ಲ, ಹಚ್ಕೊಬೇಕು. ಹಚ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ ಪೂಜೆ ಎಲ್ಲ ಮಾಡಿ. ಪೂಜೆ ಎಲ್ಲ ಆಯಿತು ಗೈಸ್. ಫೈನಲಿ ಹಬ್ಬ ಅಂದರೆ ಪೂಜೆನೇ ಮೇಯ್ನು. ಪೂಜೆ ಎಲ್ಲ ಆಯಿತು. ನಾನು ಒಬ್ಬಟ್ಟಿಗೆಲ್ಲ ಕಳಿಸಿಡ್ತಾಯಿದ್ದೆ, ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ. ಮಾವಿನಕಾಯಿ ತಂದಿದ್ನಲ್ಲ, ಸೊ ಅದು ದೇವ್ರಿಗೆ ಇಟ್ಟಿದ್ದೆ. ದೇವ್ರಿಗೆ ಇಟ್ಟಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅದನ್ನೇ ಎತ್ಕೊಂಡು ಅದನ್ನು ಚಿತ್ರಾನ್ನ ಮಾಡ್ಕೊತಾ ಇದ್ದೆ. ಇದು ನಾನಿಲ್ಲಿ ಒಬ್ಬಟ್ಟು ಮಾಡ್ಕೊತಾ ಇದ್ದೀನಿ. ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡೂ ಮಿಕ್ಸ್ ಮಾಡಿ ಒಬ್ಬಟ್ಟು ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆಯೇ ಒಬ್ಬಟ್ಟು ಆದಮೇಲೆ ಒಬ್ಬಟ್ಟು ಸಾಂಬಾರು ಇಲ್ಲದೇ ಇರುತ್ತಾ, ಒಬ್ಬಟ್ಟು ಸಾಂಬಾರು ಕೂಡ ಮಾಡಲೇಬೇಕು. ನನಗೆ ಸಿಕ್ಕಾಬಟ್ಟೆ ಒಬ್ಬಟ್ಟು ಸಾಂಬಾರು ಇಷ್ಟ. ನಾನು ಆಲ್ಮೋಸ್ಟ್ ನಮ್ಮ ಅಜ್ಜಿ ಥರ ಮಾಡ್ತೀನಿ. ಸೊ ನಮ್ಮ ಅಜ್ಜಿ ಬಂದು ಹಳೆ ಕಾಲದವ್ರಲ್ವ, ಅವರು ಊರವರು, ಅವ್ರ ಥರ ಟೇಸ್ಟ್ ನಾನು ಮಾಡೋದು. ನಂಗೆ ಸಖತ್ ಇಷ್ಟ ಈ ಥರ ಎಲ್ಲ ಒಬ್ಬಟ್ಟಿಗೆಲ್ಲ ರುಬ್ಬಿಟ್ಕೊಂಡೆ. ಜಾಸ್ತಿ ನಾನು ಮಾಡಲ್ಲ ಒಬ್ಬಟ್ಟು. ಫೈನಲಿ ಎಲ್ಲ ರೆಡಿ ಆಯಿತು. ಸಾಂಬಾರು, ಅನ್ನ, ಚಿತ್ರಾನ್ನ, ಕಾಳುಗೊಜ್ಜು. ಒಬ್ಬಟ್ಟು ಒಂದು ಮಾಡಿಬಿಟ್ರೆ ಅಪ್ಪ ಸಾಕು ಅನಿಸುತ್ತೆ. ಬೆಳಗ್ಗೆ 4:15 ಎದ್ದೋಳು, ಅವಾಗಿಂದ ಇದ್ದವ್ರಿಗೆ 1 ನಿಮಿಷ ಕುಂತ ಇಲ್ಲ. ಪೂಜೆ ಮಾಡಬೇಕಾದ್ರೆ ಕುಂತಿದ್ದು ಅಷ್ಟೇ ಅನಿಸುತ್ತೆ. ಅವಾಗಿಂದ ನಿಂತ್ಕೊಂಡೇ ಇದ್ದೀನಿ. ನನಗಂತೂ ಸಾಕಾಗ್ಬಿಟ್ಟೈತೆ. ಸೊ ಇವಾಗ ಇಷ್ಟ ಒಬ್ಬಟ್ಟು ಜಾಸ್ತಿ ನಾನು ಮಾಡಲ್ಲ, ಯಾವಾಗಲೂ ಕಮ್ಮಿ ಇಷ್ಟ, ಒಂದು 15-20 ಒಬ್ಬಟ್ಟು ಅಷ್ಟೇ. ನನ್ನ ಮಗನಿಗೆ ಸಖತ್ ಇಷ್ಟ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬರೀ ಒಬ್ಬಟ್ಟೇ ತಿಂತಾಯಿರ್ತಾನೆ. ಸೊ ಅವನಿಗೋಸ್ಕರ ಹಬ್ಬ ಅಲ್ವಾ ಅಂಥೇಳಿ ಒಬ್ಬಟ್ಟು ಮಾಡೇ ಮಾಡ್ತೀನಿ. ಎಲ್ಲ ಅಡುಗೆನೂ ಮುಗಿದು ಫೈನಲಾಗಿ ನಾನು ಒಬ್ಬಟ್ಟು ಮಾಡ್ಕೊತೀನಿ. ಎಲ್ಲ ಅಡುಗೆನೂ ಮಾಡ್ಕೊಬಿಡ್ತೀನಿ ಫಸ್ಟು. ನಾನು ಬಂದು ಈ ಥರ ಪೇಪರ್ ಮೇಲೇ ಒಬ್ಬಟ್ಟು ಮಾಡ್ಕೊಳ್ಳೋದು, ಯಾವಾಗಲೂ ಬಟರ್ ಪೇಪರು. ಸೊ ಆ ಥರ ಎಲ್ಲ ಬಟರ್ ಪೇಪರೆಲ್ಲ ಯೂಸ್ ಮಾಡಲ್ಲ. ಈ ಥರ ಅದೇ ಇದು ಬಟ್ಟೆ ತೊಗೊಬರ್ತೀವಲ್ಲ, ಬಟ್ಟೆ ತಂದ ಕವರ್ ಸಿಗುತ್ತಲ್ಲ, ಆ ಥರ ಕವರ್ನ ಕಟ್ ಮಾಡಿ ಎತ್ತಿಟ್ಕೊಂಬಿಟ್ಟಿರ್ತೀನಿ ಒಂದ್ಸಲಿ. ಯಾವಾಗಾದರೂ ತೊಗೊಂಡು ಬಂದಾಗ, ಆವಾಗ ನಾನು ಒಬ್ಬಟ್ಟೆಲ್ಲ ಮಾಡಬೇಕಾದಾಗ ಇದನ್ನೇ ಯೂಸ್ ಮಾಡ್ಕೊಳ್ಳೋದು. ಸೊ ನಮ್ಮ ಅಜ್ಜಿಯವರೆಲ್ಲ ಇದೇ ಥರನೇ ಯೂಸ್ ಅವ್ರು ಎಣ್ಣೆ ಕವರ್ ಯೂಸ್ ಮಾಡ್ತಾಯಿದ್ರು. ಸೊ ನನಗೆ ಎಣ್ಣೆ ಕವರ್ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ, ಕಾಣಿಸಲ್ಲ ಒಳಗಡೆ ಅದೆಲ್ಲ ಅಂಥೇಳಿ ಈ ಥರ ಟ್ರಾನ್ಸ್ಪರೆಂಟ್ ಕವರ್ನ ಎತ್ತಿಟ್ಕೊಂಡಿರ್ತೀನಿ. ಸೊ ನೀಟಾಗಿ ತೆಳ್ಳಗೆ, ನಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನೀಟಾಗಿ ಅದನ್ನು ಒಬ್ಬಟ್ಟನ್ನ ಮಾಡ್ಕೊಬೋದು.
ಸ್ವಲ್ಪನೂ ಕಿತ್ತೋಗಲ್ಲ. ಅಂದರೆ ಕಿತ್ತೋಗಲ್ಲ ಅಂದರೆ ಮೇ ಬಿ ನಾವು ಯಾವ ಥರ ಹಿಟ್ಟು ನಾವು ಇದ್ದಿರ್ತೀವ ಮೈದಾ ಹಸಿಟ್ಟು, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಒಬ್ಬಟ್ಟು. ತುಂಬ ಚೆನ್ನಾಗಿ ಒಬ್ಬಟ್ಟು ಬಂದಿತ್ತು, ಯಾವುದು ಒಂದು ಕೂಡ ಕಿತ್ತೋಗಿರಲಿಲ್ಲ. ಫೈನಲಿ ನಮ್ಮ ಒಬ್ಬಟ್ಟು ರೆಡಿ ಆಗ್ತಾಯಿದೆ ನೋಡಿ, ಇಷ್ಟು ಚೆನ್ನಾಗಿ ಒಬ್ಬಟ್ಟು ಬಂದಿದೆ, ಎಲ್ಲೂ ಒಂದು ಚೂರು ಕೂಡ ಕಿತ್ತೋಗಲಿಲ್ಲ. ನನ್ನ ಮಗಂಗೆ ಸಖತ್ ಇಷ್ಟ ಒಬ್ಬಟ್ಟು ಅಂದರೆ. ಏನು ಮಾಡ್ತಾಯಿದ್ದಮ್ಮೆ? ಏನು ಮಾಡ್ತಿದ್ಯಾ? ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಇಷ್ಟೇನಾ ಮಾಡಿರೋದು ಇವಾಗ? ಇವಾಗಿನ ಮಾಡ್ತಾ ಇದ್ದೀನಿ. ಒಬ್ಬಟ್ಟು ಮಾಡ್ತಾ ಇರೋದು ಇವತ್ತು ಹಬ್ಬ ಅಲ್ವಾ, ಯುಗಾದಿ ಹಬ್ಬ, ಅದಕ್ಕೆ ಒಬ್ಬಟ್ಟು ತಿನ್ನಲ್ಲಲ್ವ? ಒಬ್ಬಟ್ಟು ಇಷ್ಟ ಅಲ್ಲ ನಿನಗೆ? ನನಗೆ ಇಷ್ಟ. ಇಷ್ಟನಾ? ಹೌದಾ? ತಿನ್ನಲ್ಲ ತಾನೇ ನೀನು ಒಬ್ಬಟ್ಟನ್ನ? ನನಗೆ ಇಷ್ಟ. ಇಷ್ಟನಾ? ನಮ್ಮ ಒಬ್ಬಟ್ಟು ರೆಡಿಯಾಗಿದೆ ಗಾಯ್ಸ್, ಬನ್ನಿ. ಫೈನಲಿ ಒಬ್ಬಟ್ಟೆಲ್ಲ ಮುಗೀತು, ಹಬ್ಬ ಎಲ್ಲ ಮುಗೀತು. ಇಷ್ಟಕ್ಕೆ ಸಾಕು, ಒಬ್ಬಟ್ಟೆಲ್ಲ ಮಾಡೋರು ಹಬ್ಬನೇ ಮುಗೀತು. ಹಾಗೆಯಿಂದ ಅಡುಗೆ ಮೇಲೆ ನಿಂತು 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 ಸಾಕಾಗ್ಬಿಟ್ಟಿದೆ. ಫೈನಲಿ ಒಂದೇ ಒಂದು ಸೆಕೆಂಡ್ ಹಂಗೆ ಕುತ್ಕೊಬಿಡುವ. ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು, ಸೊ ಕರೀತಾ ಇದ್ದಾರೆ, ಬನ್ನಿ ಊಟ ಮಾಡಿ ಊಟ ಬನ್ನಿ ಅಂತ. ಇಲ್ಲೇ ಪಕ್ಕದ ಮನೆಯೇ, ಒಂದು 10 ಹೆಜ್ಜೆ ಎಕ್ಕರೆ ಸಿಗುತ್ತೆ ಅವ್ರ ಮನೆ. ಹಂಗೆ ಹೋಗ್ಬಿಟ್ಟು ಬರ್ತೀನಿ. ಅವರಿಗೆ ನಾನು ಮಾಡೋ ಅಂಥ ಒಬ್ಬಟ್ಟು ಸಾಂಬಾರು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಅವ್ರಿಗೆ. ಸೊ ಅದಕ್ಕೆ ಹಂಗೆ ಒಬ್ಬಟ್ಟು ಸಾಂಬಾರನ್ನ ತೊಗೊಂಡೋಗ್ಬಿಟ್ಟು ಹಾಗೆ ಬರ್ತೀನಿ. ಬನ್ನಿ ನೀವು ಕೂಡ ನನ್ನ ಜೊತೆಗೆ ಬನ್ನಿ, ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ. ಮತ್ತು ಎಲ್ರದ್ದು ಹಬ್ಬ ಎಲ್ಲ ಆಯ್ತಾ ಗೈಸ್? ಏನೇನು ಸ್ಪೆಷಲ್ ಮಾಡಿದ್ದೀರಾ? ಸೊ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾಯಿದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬರೋಣ ಇವಾಗ, ಓಕೆನಾ? ಒಬ್ಬಟ್ಟೆಲ್ಲ ತಿಂದು ಕುತ್ಬಿಟ್ಟವನೇ, ಚಡ್ಡಿ ಶರ್ಟ್ ಹಾಕ್ಕೊಂಡು. ಹ್ಯಾಪಿ ಯುಗಾದಿ ಹೇಳು, ಜೋರಾಗಿ ಹೇಳು. ಅಷ್ಟೇ ನಿನ್ನ ವಾಯ್ಸ್ ಬರೋದು? ಹಾಂ, ಬರ್ತದಾ? ಮತ್ತೆ ಹೇಳು ಜೋರಾಗಿ. ಹ್ಯಾಪಿ ಯುಗಾದಿ. ಅವ್ರನ್ನ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ತೊಗೊಂಡೋಗಿ ಕೊಟ್ಬಿಟ್ಟು ಅವ್ರ ಮನೇಲಿ ಬರೋಣ, ಬನ್ನಿ. ಇಲ್ಲೇ ಪಕ್ಕದ ಮನೇನೆ, ಜಾಸ್ತಿ ದೂರ ಇಲ್ಲ. ನಾವು ಯಾವಾಗಲೂ ಹಿಂಗೆ ಅದು ಇದು ತೊಗೊಂಡು ಇಸ್ಕೊಂಡು ತಿಂತಾ ಇರ್ತೀವಿ. ನಮ್ಮ ಮನೆ ಅವ್ರಿಗೆ ಕೊಡ್ತೀವಿ, ಅವ್ರ ಮನೆ ನಮಗೆ ಕೊಡ್ತಾ ಇರ್ತೀವಿ. ಫ್ರೆಂಡ್ ಮನೆಗೆ ಬಂದೆ. ಪಾಪ ನನಗೋಸ್ಕರ ಇನ್ನೂ ಟಿಫನ್ ಕೂಡ ಮಾಡ್ತಾರೆ, ಕಾಯ್ತಾಯಿದ್ರು. 11:30 ಆಗಿತ್ತು. ಇವತ್ತು ಸ್ನಾನನೇ ಮಾಡಿಲ್ಲ, ಇವಾಗ ಎದ್ಬತ್ತೋಳೆ. ಇಲ್ಲ ಇವಾಗಲೇ ಎದ್ಬತ್ತೋಳೆ ಅಂತಲೇ ಹೇಳೋದು. ಇಲ್ಲ ಇವಾಗಲೇ ಎದ್ಬತ್ತೋಳೆ ಬಾ. ಏಯ್, ಏನೂ ಆಗಿಲ್ಲ, ತಿನ್ನು. ಜೀವಿತ ಇವಾಗ ಎದ್ದು ಬಂದು ತಿಂತಾಳೆ. ಅದು ಚಿನ್ನ. ನಾನು ಇವಾಗೆಲ್ಲ ಎದ್ದಿದ್ದು. ಇವಾಗ ಎದ್ದೆ? ನಾನು ಎದ್ದಿದ್ದೆ 8:30 ಎದ್ದಾ? ನೋಡಿ, ಹಬ್ಬ ಅಲ್ವಾ ಇವತ್ತು, ಫುಲ್ಲು ವೆರೈಟಿ ಮಾಡೋರು. ನಾನು ಇಷ್ಟೊಂದೆಲ್ಲ ಮಾಡಲ್ಲ, ನಮ್ಮ ಮನೇಲಿ ಯಾರು ತಿನ್ನಲ್ಲಿರೋ ಮೇಲೆ ಜನ ಜಾಸ್ತಿ ಅಂತ ಇಷ್ಟೆಲ್ಲ ಮಾಡೋರು. ನನ್ನ ತಮ್ಮ ಬಂದಿದ್ದೇನು, ನನ್ನ ಸ್ವಂತ ತಮ್ಮ. ವೀಡಿಯೋದಲ್ಲಿ ಯಾವತ್ತೂ ಕಾಣಿಸಿಲ್ಲ, ಇದೆ ಫಸ್ಟ್ ಟೈಮ್ ವೀಡಿಯೋದಲ್ಲಿ ಬಂದಿರೋದನು. ಆ ಹಬ್ಬಕ್ಕೆ ಕರೆದಿದ್ದೆ. ನೋಡಿ ಗಾಯ್ಸ್, ಹೆಂಗೆ ಬಿದ್ಕೊಂಡು ಇವನು. ನಮ್ಮ ಚಿಕ್ಕಮ್ಮನ ಮಗ ಇವನು. ಅವನು ನನ್ನ ತಮ್ಮ, ಅವಳು ನಮ್ಮ ಚಿಕ್ಕಮ್ಮನ ಮಗಳು, ನನ್ನ ತಂಗಿ. ಏನೋ ಡೀಪಾಗಿ ಡಿಸ್ಕಸ್ ಮಾಡ್ತಾರೆ ನನ್ನ ತಮ್ಮನೂ ಅವಳು. ಅವನು ನೋಡಿ ಉಂಡ್ಬಿಟ್ಟು ಉಂಡ್ಬಿಟ್ಟು ಮನೆಗೆ ಕೊಂಡು ಅವನು ಹೊರ್ಗಡೆ ಕಬ್ನಲ್ದು ಗಾಡಿ ಬಂದೈತೆ. ನನ್ನ ಮಗ ತರಕ್ಕೆ ಹೋಗೋಣ, ಅದೇ ಸೌಂಡ್ ಬರ್ತೈತೆ, ಜೋರಾಗಿ ಸೌಂಡ್ ಕೇಳಿಸ್ತೈತಾ? ಆಗಲೇ ಮೇಲಿದ್ದೆ, ಕೆಳಗೆ ಉಳ್ಕೊಂಡು ಬಿದ್ದವನೇ. ಅವನೊಂದು ಕುತ್ಕೊಳ್ಳೋದೇ ಇಲ್ಲ, ಬರೀ ಮಲ್ಕಂಡೇ ಇರ್ತಾನೆ, 24 ಗಂಟೆ ಮಲ್ಗೆ ಇರ್ತಾನೆ ಅವನು. ಅದು ಕುತ್ಕೊಳ್ಳೋದೇ ಇಲ್ಲ, ಯಾವಾಗ ನೋಡ್ರು ಮಲ್ಗೆ ಇರ್ತಾನೆ, ಮನೆ ಕಂಡೇ ಇರ್ತಾನೆ 24 ಗಂಟೆ. ಕೆಲ್ಸಕ್ಕೆ ಹೋಯ್ತಾನೆ, ಕೆಲ್ಸಕ್ಕೆ ಹೋದಾಗ ಮಾತ್ರ ಕುತ್ಕೋತಾನೆ ಅಷ್ಟೇ. ಇಲ್ಲ ಅಂದರೆ ಬಾಕಿ ಟೈಮಲ್ಲಿ ಮಲಗಿರೋದು 24 ಗಂಟೆ. ಹಾಂ, ಏನಿಲ್ಲ? ಓ, ಕರೆಕ್ಟು. ನಮ್ಮ ಗಿಲ್ಲಿ ನಟ ಥರ ಇವರು, ಸ್ವಲ್ಪ ಯಾವಾಗಲೂ ಮಲ್ಕೊಂಡೇ ಇರ್ತಾರೆ, ಹೊರಿಕೊಂಡು ನೋಡಿ. ಒದ್ದಾಡ್ತಾನೆ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ. ಫೋನ್ ಇಟ್ಕೊಂಬಿಡ್ತಾನೆ ಕೈಯಲ್ಲಿ, ಒದ್ದಾಡೋದೆ.
ಕಬ್ನಲ್ಲಿ ತೊಗೊಬರೋದಕ್ಕೆ ಅಂತ ನನ್ನ ತಂಗಿ ಪಾತ್ರೆ ತೊಗೊಂಡೋಗಿ ಚಿಕ್ಕದು ಅಂದರೆ ತಪ್ಪಲೆನೇ ತೊಗೊಂಡೋಗೋಳೆ. ನೆಕ್ಸ್ಟು ನಾನು ಇವಾಗ ಇಲ್ಲಿ ಬೋಂಡ ಬಿಸಿ ಬಿಸಿ ಬೋಂಡ ಮಾಡ್ತೇನೆ. ತಮ್ಮ ಊಟ ಮಾಡ್ತೀನಿ ಅಂದ, ಅದಕ್ಕೆ ಬಿಸಿ ಬಿಸಿ ಬೋಂಡನ ಹಾಕ್ಕೊಡ್ತಾಯಿದ್ದೆ. ಫಸ್ಟ್ ಹಾಕಿಟ್ಬಿಟ್ರೆ ಹಾರಾಗ್ಬಿಟ್ರೆ ಚೆನ್ನಾಗಿರಲ್ಲ ಅಂಥೇಳಿ ಊಟಕ್ಕೆ ಬಿಸಿ ಬಿಸಿ ಹಾಕ್ಕೊಳ್ಳೋಣ ಅಂಥೇಳಿ ಬಿಸಿ ಬಿಸಿ ಬೋಂಡ ಹಾಕ್ಕೊಡ್ತಾಯಿದ್ದೆ. ಫೈನಲಿ ನಮ್ಮ ಬೋಂಡ ರೆಡಿ ಆಯಿತು. ನೀವು ಎಲ್ಲ ಗೈಸ್ ಏನೇನು ಸ್ಪೆಷಲ್ ಮಾಡಿದಿರಿ ಸೊ ಪ್ಲೀಸ್ ಹೇಳಿ. ಇವಾಗ ನಾನು ನನ್ನ ತಮ್ಮಂಗೆ ಊಟ ಹಾಕ್ಕೊಡ್ತಾಯಿದ್ದೀನಿ. ಅವ್ನು ಹೊಟ್ಟೆ ಹಸ್ವಂತಿದ್ದ, ಸೊ ಅದಕ್ಕೆ ಒಬ್ಬಟ್ಟು ಮಾಡ್ಕೊಂಡಿದ್ದೀನಿ. ಜಾಸ್ತಿ ಏನು ಐಟಮ್ ಇಲ್ಲ, ನಾರ್ಮಲ್ ಬೋಂಡ. ವಡೆ ಮಾಡೋಣ ಅಂದ್ಕೊಂಡೆ, ಬಟ್ ವಡೆ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸರಿ ಅಂಥೇಳಿ ಆಮೇಲೆ ಬೋಂಡ ಮಾಡ್ಕೊಂಡಿದ್ದೆ ಅಷ್ಟೇ. ಆಮೇಲೆ ಕಾಳುಗೊಜ್ಜು ನಮ್ಮ ಅಜ್ಜಿ ಮಾಡೋ ಥರ ಸ್ಟೈಲೇ ನಾನು ಕಾಳುಗೊಜ್ಜು ಮಾಡೋದು. ಸೊ ಎಲ್ರಿಗೂ ಸಖತ್ ಇಷ್ಟ ಆಗುತ್ತೆ ನಾನು ಮಾಡೋ ಕಾಳುಗೊಜ್ಜು. ಆಮೇಲೆ ನೆಕ್ಸ್ಟು ಗೊತ್ತಲ್ಲ ಮಾಮೂಲಿ ಮಾವಿನಕಾಯಿ ಚಿತ್ರಾನ್ನ, ಆಮೇಲೆ ಸ್ವಲ್ಪ ಮಜ್ಜಿಗೆ. ತಮ್ಮಂಗೆ ಕೊಟ್ಟೆ, ಅವನು ಊಟ ಮಾಡೋಕ್ಕೆ ಕೈ ತೊಳ್ಕೊಬರಕ್ಕೆ ಹೋಗಿದ್ದ. ಓ ಮೈ ಗಾಡ್, ಸರ್ಪ್ರೈಸ್ ಎಂಟ್ರಿ. ಬನ್ನಿ ಬನ್ನಿ ಮೇಡಮ್, ಬನ್ನಿ ಬನ್ನಿ ಗೈಸ್. ಬೆಳಗ್ಗೆಯಿಂದ ಕಾಗೆ ಆರಿಸಿದ್ಲು, ಬರ್ತಾಯಿದ್ದೀನಿ ಕಣೆ ಅಂತ. ಫೈನಲ್ ಇವಾಗ ಫ್ರೆಂಡ್ ಇವಳು ನೋಡಿದಿರಲ್ಲ ಲಾಸ್ಟ್ ಒಂದು ತ್ರಿರಂಗ ದರ್ಶನ ವ್ಲಾಗಲ್ಲಿ, ರಿಯಾ ಮೈಲಾರ್. ಹಾಯ್ ಹೇಳಿ ಎಲ್ರಿಗೂ. ಹಾಯ್ ಹಾಯ್. ಇವಾಗ ಬಂದ, ಬೆಳಗ್ಗೆ ಬರ್ಬೇಕಿತ್ತು, ಆಮೇಲೆ ಬಸ್ ಸಿಕ್ಕಿಲ್ಲ ಅಲ್ವಾ, ಬಸ್ ಸಿಕ್ಕಿಲ್ಲ ಗೈಸ್ ಒಳಗೆ, ಅದಕ್ಕೆ ಇವಾಗ ಬರ್ತಾಳೆ. ಸೊ ಇವತ್ತು ನೋಡಿ ನನ್ನ ತಮ್ಮಂದಿರು ಬಂದವಳೆ, ನನ್ನ ತಂಗಿ ಬಂದವಳೆ, ಇವತ್ತು ನನ್ನ ಫ್ರೆಂಡ್ ಬಂದವಳೆ. ಸೊ ಹ್ಯಾಪಿ ಯುಗಾದಿ. ಒಬ್ಬಟ್ಟು ಸೂಪರು, ಕಾಳುಗೊಜ್ಜು ಸೂಪರು, ಬೋಂಡ ಚಿತ್ರಾನ್ನ ನಮ್ಮ ಅಕ್ಕ ಅಡಿಗೆ ಸೂಪರ್ ಮಾಡಿದಾಳೆ. ಇವತ್ತು ಹಬ್ಬದ ಅಡಿಗೆ ಅಂದ್ರೆ ಇದು ಸೂಪರ್ ಮಾಡಿದಾಳೆ. ಜಾಸ್ತಿ ಡವ್ ಮಾಡ್ಬಿಡ, ಕರೆಕ್ಟ್ ಆಗಿ ಹೇಳು. ನಾಳೆ ವಸ್ತುಟ್ಟಿರೋ ಪ್ರಕಾರದಿಂದ ನಮ್ಮ ಅಕ್ಕ ನಾಳೆ ಮಟನ್ ಬಿರಿಯಾನಿ, ಚಿಕನ್ ಫ್ರೈ ಮಾಡಿದ್ದಾರೆ. ಬಂದ್ಬಿಡಿ ನಾಳೆ, ಯಾರು ಮಿಸ್ ಮಾಡ್ದಂಗೆ. ಎಲ್ಲ ಅವ್ನು ಮಾಡ್ಕೊಡ್ತಾನೆ, ಬಂದ್ಬಿಡಿ ಗೈಸ್. ಅವನೇ ಎಲ್ಲ ಮಾಡೋದು ಅಡಿಗೆ ಎಲ್ಲ. ಗೈಸ್ ಅಡಿಗೆ ಮಾತ್ರ ಸೂಪರ್ ಮಾಡಿದಾಳೆ ನಮ್ಮ ಅಕ್ಕ. ನಾಳೆ ಬೆಂಗಳೂರು ಹೊಸರ್ಕ ಐತಲ್ವಾ, ಬಿರಿಯಾನಿ ಸಕ್ಕದ ಮಾಡ್ತಾಳೆ. ಗೈಸ್ ಕೊಡ್ರಿ ಗೈಸ್, ತಟ್ಟೆಲಿರೋ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರೆಲ್ಲ ಈ ವಿಡಿಯೋನ ನೋಡಿದ್ರಿ, ಎಂಜಾಯ್ ಮಾಡಿದ್ರಿ, ಸೊ ಪ್ಲೀಸ್ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಎಲ್ರಿಗೂ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಅಕ್ಕನ ಬೆಳೆಸಿ.